ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರು ಪುಣ್ಯವನ್ನು ಪಾಪವನ್ನು ಬದಿಗಿಟ್ಟು ಜ್ಞಾನದಿಂದೊಡಗೂಡಿ ಈ ಲೋಕದಲ್ಲಿ ಸಂಚರಿಸುತ್ತಿರುವನೋ ಬ್ರಹ್ಮಚಾರಿಯಾಗಿ ಅವನೇ ಭಿಕ್ಷು. ಮೂಢನು ಅವಿದ್ವಾಂಸನೂ ಆದವನು ಮೌನದಿಂದ ಮುನಿಯಾಗುವುದಿಲ್ಲ. ಯಾವ ಪಂಡಿತನು ತಕ್ಕಡಿಯನ್ನು ಹಿಡಿದವನಂತೆ ಉತ್ತಮವಾದುದನ್ನು ಗ್ರಹಿಸಿ ಪಾಪಗಳನ್ನು ಬಿಡುತ್ತಾನೋ ಅವನೇ ಮುನಿ. ಯಾರು ಎರಡು ಲೋಕಗಳನ್ನು ಅಂತರಂಗ ಬಹಿರಂಗ ಅರಿತಿರುವನೋ ಅವನು ಮುನಿ ಎನಿಸುವನು. ಪ್ರಾಣಿಗಳನ್ನು ಹಿಂಸಿಸುವುದರಿಂದ ಆರ್ಯನಾಗುವುದಿಲ್ಲ. ಯಾವ ಜಂತುಗಳನ್ನು ಕೊಲ್ಲದಿರುವುದರಿಂದಲೇ ಆರ್ಯನೆನಿಸುತ್ತಾನೆ. ಮಾರ್ಗಗಳಲ್ಲಿ ಅಷ್ಟಾಂಗ ಮಾರ್ಗವು ಹೆಚ್ಚಿನದು. ಸತ್ಯಗಳಲ್ಲಿ 4 ಸತ್ಯಪದಗಳು ಹೆಚ್ಚಿನವು. ಧರ್ಮಗಳಲ್ಲಿ ವೈರಾಗ್ಯವೇ ಹೆಚ್ಚಿನದು. ಮನುಷ್ಯರಲ್ಲಿ ಕಣ್ಣುಳ್ಳವನೇ ಶ್ರೇಷ್ಠನು. ದರ್ಶನವು ಶುದ್ಧಿಯಾಗುವುದಕ್ಕೆ ಇದೇ ಮಾರ್ಗವು, ಬೇರೆ ಇಲ್ಲ. ಇದನ್ನು ನೀವು ಪಡೆದುಕೊಳ್ಳಿರಿ. ಇದು ಮಾರನನ್ನು ಮೋಹಗೊಳಿಸುವುದು. ಇದನ್ನು ನೀವು ಹೊಂದಿದ್ದರೆ ದುಃಖವನ್ನು ಕೊನೆಗಾಣಿಸಿಕೊಳ್ಳುವಿರಿ. ಮುಳ್ಳನ್ನು ಕಿತ್ತು ಹಾಕುವುದೆಂದು ಇದನ್ನು ತಿಳಿದು ನಿಮಗೆ ಪ್ರಸಿದ್ಧವಾದ ಈ ಮಾರ್ಗವನ್ನು ನಾನು ಹೇಳಿರುವೆನು. ನೀವೇ ಸಾಧನವನ್ನು ಮಾಡಬೇಕು. ತಾತಗತರು ಕೇವಲ ಮಾರ್ಗವನ್ನು ಉಪದೇಶ ಮಾಡುವರು. ಅದನ್ನನುಸರಿಸಿ ಧ್ಯಾನ ಮಾಡುವವರು ಮಾರನ ಸಾಧನೆಗೆ ಅಡ್ಡಿಪಡಿಸುವ ದೈವ ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ. ಸರ್ವ ಸಂಸ್ಕಾರಗಳು ಅನಿತ್ಯ ಎಂದು ಯಾವಾಗ ಪ್ರಜ್ಞೆಯಿಂದ ಕಂಡುಕೊಳ್ಳುವನೋ ಆಗ ದುಃಖಗಳಲ್ಲಿ ವಿರಕ್ತನಾಗುವನು. ವಿಶುದ್ಧಿಗೆ ಶುದ್ಧತೆ ಇದೇ ಮಾರ್ಗ. ಸರ್ವ ಸಂಸ್ಕಾರಗಳು ದುಃಖಮಯವೆಂದು ಯಾವಾಗ ಪ್ರಜ್ಞೆಯಿಂದ ಕಂಡುಕೊಳ್ಳುವನೋ ಆಗ ದುಃಖಗಳಲ್ಲಿ ವಿರಕ್ತನಾಗುವನು. ವಿಶುದ್ಧಿಗೆ ಇದೇ ಕಾರಣ. ಸರ್ವ ಧರ್ಮಗಳು ಅನಾತ್ಮಗಳೆಂದು ಯಾವಾಗ ಪ್ರಜ್ಞೆಯಿಂದ ಕಂಡುಕೊಳ್ಳುವನೋ ಆಗ ದುಃಖಗಳಲ್ಲಿ ವಿರಕ್ತನಾಗುವನು. ವಿಶುದ್ಧಿಗೆ ಇದೇ ಮಾರ್ಗ. ಯಾರು ಮೇಲಕ್ಕೇಳುವ ಕಾಲದಲ್ಲಿ ಕಷ್ಟಪಡಬೇಕಾದಾಗ ಏಳದೆ ಯೌವನವಂತನು ಬಲಿಷ್ಠನೂ ಆಗಿದ್ದರೂ ಸೋಮಾರಿಯಾಗಿರುವನೋ, ಕೆಟ್ಟ ಸಂಕಲ್ಪಗಳಲ್ಲಿ ಆಸಕ್ತಿಯುಳ್ಳ ಮನಸ್ಸಿನವನೋ ಆಲಸಿಯೂ ಆಗಿರುವನೋ ಅಂಥ ಸೋಮಾರಿಗೆ ಪ್ರಜ್ಞೆಯ ಮಾರ್ಗವು ದೊರಕುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.